ನೋಡಿ, ಬೆಳಿಗ್ಗೆ ಈ ಉತ್ಖನನ ಆರಂಭ ಆದಾಗಿನಿಂದ ಇಲ್ಲಿಯ ತನಕ ಭಾರಿ ಮಳೆ ಬೀಳ್ತಾ ಇದೆ. ಅಲ್ಲಿ ಇವರು ಗುಂಡಿ ತೋಡ್ತಾ ನೀರು ತುಂಬಿಕೊಳ್ಳುತ್ತೆ ಮಳೆಯಿಂದಾಗಿ. ಹಾಗೆ ತುಂಬ್ಕೋಬಾರ್ದು, ನಂಬರ್ 1. ಎರಡನೇದು, ಅದು ನೇತ್ರಾವತಿ ನದಿ ತಟದ ಜಾಗ ಆಗಿರೋದ್ರಿಂದ ನೀವು ಆಳಕ್ಕೆ ಹೋದಷ್ಟು ನೀರಿನ ಹೊರತೆ ಕೆಳಗಡೆಯಿಂದ ನೀರು ಉಕ್ಕುತ್ತದು, ಹಾಗಾಗಿ ಅಡ್ಡಿ ಆಗ್ತಾ ಇದೆ. ಆದರೆ ಅದರ ನಡುವೆನೂ ಕೂಡ ಹಿಟಾಚಿ ತರಿಸಿ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಜೊತೆಗೇನೋ ಪ್ಲಾಸ್ಟಿಕ್ ಕವರ್ ಹಾಕಿದಾರಂತೆ, ಇವ್ರು ತೋಡಿರೋ ಗುಂಡಿಗೆ ನೀರು ತುಂಬಾರ್ದು ಅಂತಂದ್ಬಿಟ್ಟು. ಮೇಲ್ಗಡೆಯಿಂದ ಮಳೆ ನೀರು ಬೀಳಲ್ಲ, ಬಟ್ ಕೆಳಗಡೆಯಿಂದ ನೀರು ವಸ್ತಿ ಜಾಸ್ತಿ ಆಗುತ್ತಲ್ಲ, ನದಿ ನೀರು. ಅದಕ್ಕೇನು ಮಾಡ್ತೀರಾ? ಅದಕ್ಕೆ ನಾ ಹೇಳಿದ್ದು ದೊಡ್ಡ ಚಾಲೆಂಜ್ ಇದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ತಾವು ಆಗಲೇ ಹೇಳ್ತಾ ಇದ್ರಿ ಭಾರೀ ಮಳೆ ಬೀಳ್ತಾ ಇದೆ, ಗುಂಡಿಗೆ ನೀರು ತುಂಬುವಂತಹ ಆತಂಕ ಅಂತ. ಪ್ಲಾಸ್ಟಿಕ್ ಕವರ್ ಹಾಕಿ ಅದನ್ನು ಕವರ್ ಮಾಡ್ಬೋದು, ಬಟ್ ನೀರಿನ ಹೊರತೆ, ನದಿ ನೀರಿನ ಹೊರತೆ ಕೆಳಗಡೆಯಿಂದ ಜಾಸ್ತಿ ಆದರೆ ಏನು ಮಾಡೋಕ್ಕಾಗುತ್ತೆ? ಹೆಂಗೆ ಈ ಸವಾಲುಗಳನ್ನ ಹೆಂಗೆ ಅವರು ಪರಿಹರಿಸ್ಕೋತಾ ಇದ್ದಾರೆ ಅಂತ? ಹೌದು, ಸದ್ಯಕ್ಕೆ ಈಗ ಆ ಕಾರಣಕ್ಕಾಗಿ ವಿರಾಮದ ವೇಳೆ ನಿಲ್ಲಿಸಿರುವಂಥದ್ದು. ಸುಮಾರು 4.5 ಅಡಿ ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ನೀರಿನ ಹೊರತೆ ಹೆಚ್ಚಾಯಿತು. ಅಂದರೆ ನೇತ್ರಾವತಿ ನದಿಯ ತೀರದಲ್ಲೇ ಇರುವಂಥದ್ದು, ಹಾಗಾಗಿ ಆ ಅಡಿಭಾಗದಿಂದ ನೀರಿನ ಹೊರೆತ ಹೆಚ್ಚಾಗುತ್ತೆ. ಹಾಗಾಗಿ ಕಾರ್ಮಿಕರು ಯಾರು ಅಲ್ಲಿ ಗುಂಡಿಯನ್ನು ತೋಡ್ತಾ ಇದ್ರು ಅವರು ಆ ಸಂದರ್ಭದಲ್ಲಿ ನಿಲ್ಲಿಸಿರುವಂಥದ್ದು. ಜೊತೆಗೆ ಮೇಲ್ಭಾಗದಲ್ಲಿ ಮಳೆಯೂ ಸುರಿತಾ ಇದೆ. ಆ ಮೇಲ್ಭಾಗದಲ್ಲಿ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕಿ ಅದನ್ನು ತಡೆಯುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಆದರೆ ಅಡಿಭಾಗದಿಂದ ಬರುವಂಥ ನೀರನ್ನು ತಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ಕಾರ್ಮಿಕರಿಗೆ ನಿಂತು ಇನ್ನೂ ಆ ಗುಂಡಿಯನ್ನು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಆ ಹಿಟಾಚಿಯು ಈಗ ಹೆಲ್ಪ್ ಆಗುವಂಥದ್ದು. ಆ ಹಿಟಾಚಿಯನ್ನು ಕೆಳಗೆ ಇಳಿಸಿ ಆದರೂ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೊಂದು ದೊಡ್ಡದಾಗಿ ಅಗಲದಲ್ಲಿ ಸುಮಾರು 8 ಅಡಿಯಷ್ಟು ಅಗಲದಲ್ಲಿ ಗುಂಡಿಯನ್ನು ತೋಡಿರುವಂಥ ಕಾರಣಕ್ಕಾಗಿ ಅಲ್ಲಿ ಹಿಟಾಚಿಯನ್ನು ಕೆಳಗೆ ಇಳಿಸಿಯೂ ತೆಗಿಬೋದು. ಹಾಗಾಗಿ ಆ ಸಂದರ್ಭದಲ್ಲಿ ಏನು ತೊಂದರೆ ಆಗಲಿಕ್ಕಿಲ್ಲ. ಹೀಗಾಗಿ ಈಗ ಹಿಟಾಚಿಯ ಮೂಲಕ ಮತ್ತಷ್ಟು ಗುಂಡಿಯನ್ನು ತೆಗೆಯುವಂಥ ಕೆಲಸ ಮುಂದುವರೆದಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಅಸ್ತಿಪ ಸಿಗುತ್ತಾ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಜೊತೆಗೆ ಆತನು ಅದೇ ರೀತಿಯಾಗಿ ಹೇಳಿರುವಂಥದ್ದು ಕೆಳಗಿನ ಭಾಗದಲ್ಲಿ ಇದೆ ಅನ್ನುವಂಥದ್ದು. ಆತ ಹೇಳಿರುವ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಈಗ ಮತ್ತಷ್ಟು ಆಳಕ್ಕೆ ಗುಂಡಿ ತೆಗೆಯುವಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಈಗ ಜನರು ಭಾಳಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಇಷ್ಟು ಗಂಟೆಗಳ ಕಾಲ ತೆಗೆದ್ರು ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆ ಆಗಲಿಲ್ಲ. ಹಾಗಾಗಿ ಜನರು ಭಾಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇರುವಂಥದ್ದು. ಈ ಪರಿಸರದ ಜನರು, ಬೇರೆ ಊರಿನಿಂದ ಬಂದಿರುವಂಥ ಜನರು, ಈ ಒಂದು ಸುದ್ದಿ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ನಿರೀಕ್ಷೆಯಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವ ಜನರನ್ನು ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕಂತೂ ಈಗ ಮಳೆ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ. ಅದರ ನಡುವೆನೂ ಕೂಡ ಗುಂಡಿ ತೋಡುವಂತಹ ಕಾರ್ಯ ಮುಂದುವರೆದಿದೆ. ಇಲ್ಲಿಯ ತನಕ, ಈ ಕ್ಷಣದ ತನಕ ಅಲ್ಲಿ ಏನೂ ಸಿಕ್ಕಿಲ್ಲ. ಅಂದರೆ ಅಸ್ಥಿ ಪಂಜರಗಳಿಗಾಗಿ ಇವರೇನು ಹುಡುಕಾಟ ಮಾಡ್ತಾ ಇದ್ದಾರೆ, ಏನೂ ಸಿಕ್ಕಿಲ್ಲ. ಇನ್ನು ನಾನಾಗಲೇ ಹೇಳ್ತಾ ಇದ್ದೆ ಗ್ರಾಮಸ್ಥರ ಅಭಿಪ್ರಾಯ ಏನು ಅಂತಕ್ಕಂಥದ್ದು. ಕೆಲವರೆಲ್ಲ ಮಾತಾಡಿದ್ದಾರೆ, ನೋಡೋಣ. ಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದಾರೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ SIT ತನಿಖೆ ಆಗ್ತಾ ಇದೆ, ಮಹಾಜರವಾಗ್ತಾ ಇದೆ. ಈಗ ಡಿಗ್ಗಿಂಗ್ ಕೆಲಸ ಶುರುವಾಗಿದೆ. ಇದನ್ನು ಸಹಜವಾಗಿ ಸಾವಿರಾರು ಜನ ಬಂದು ನೋಡ್ತಾ ಇದ್ದಾರೆ. ನೋಡ್ಬೋದು, ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಸಾವಿರಾರು ಜನ ಈ ಥರದೊಂದು ಕುತೂಹಲದ ದೃಷ್ಟಿಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು. ಯಾಕೆಂದರೆ ಇದು ಹೆದ್ದಾರಿಯಲ್ಲೇ ಇರುವಂಥದ್ದು, ಧರ್ಮಸ್ಥಳ ದೇವಸ್ಥಾನದಿಂದ ಮಂಗಳೂರು ಮಾರ್ಗವಾಗಿರುವಂತಹ ಘಟನೆ ಆಗಿರುವಂಥದ್ದು. ಸರ್, ಈ ತನಿಖೆಯ ಬಗ್ಗೆ ಮತ್ತು ನೀವು ಈ ಗ್ರಾಮಸ್ಥರಾಗಿ ಏನು ಹೇಳ್ತೀರಿ ಅಂತ? ಈ ತನಿಖೆ ಆಗಿದ್ದೀಗ ಭಾರಿ ಒಳ್ಳೆಯದಾಯಿತು. ಯಾಕಂದರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಪೂಜ್ಯರಿಗೆಲ್ಲ ಬೇಡದಿಸ್ತರೆಲ್ಲ ಬರ್ತದೆ. ಹಾಗಾಗಿ ಈ ತನಿಖೆ ಮಾಡಿದ್ದು ಭಾರಿ ಒಳ್ಳೆಯದು. ನಿಜ ಅಂಶ ಕ್ಲೀನಾಗಿ ಬರ್ತದಲ್ಲ ಹೊರಗೆ. ಹಾಗಾಗಿ ಎಲ್ಲ ಊರಿನವರಿಗೆಲ್ಲ ಭಾರಿ ಖುಷಿಯಾಗಿದೆ. ಸ್ವಾಗತ ಮಾಡ್ತೇವೆ ಈ ತನಿಖೆಯನ್ನು. ಇನ್ನು ಆದಷ್ಟು ಬೇಗ ಆಗಲಿ, ಅದರ ರಿಪೋರ್ಟ್ ಕ್ಲೀನಾಗಿ ಬರಬೇಕಂತ ನಮ್ಮದೆಲ್ಲ ಒಂದು ಆಶಯ. ಅದಕ್ಕೆ ನಿಮಗಿರುವ ಆತಂಕ ಏನು ಈಗ ಇಲ್ಲಿ? ನಮಗೆ ಆತಂಕಂಥದ್ದು ಸುಮ್ಮನೆ ಅದರ ದೇವಸ್ಥಾನಕ್ಕೆ ಹೆಸರು ಬರ್ತದೆ, ಪೂಜ್ಯರಿಗೆ ಹೆಸರು ಮಾಡ್ತಾರೆ. ಆಗ ಭಾರಿ ಬೇಜಾರಾಗ್ತದೆ. ನಾವು ಇಲ್ಲಿ ಹೋಟೆಲ್ ಉದ್ಯಮ 15 ವರ್ಷದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಧರ್ಮಸ್ಥಳದ. ಅಂಥದ್ದೆಲ್ಲ ಯಾವುದೂ ಆಗಲಿಲ್ಲ. ಮತ್ತು ಹೀಗೆ ಸಾಯ್ತಾರೆ. ಮೊದಲು ಸ್ಮಶಾನ ಇರಲಿಲ್ಲ, ಮೊದಲನೆಲ್ಲ 20-30 ವರ್ಷ ಸ್ಮಶಾನ ಇರಲಿಲ್ಲ. ಆಗೆಲ್ಲ ಹೀಗೆ ಮಾಡ್ತಿದ್ರು. ಹಾಗಂತ ಇಂಥದ್ದೆಲ್ಲ ಇಲ್ಲ. ಹಾಗಾಗಿ ಇದು ಈಗ ಒಂದು ಕ್ಲೀನ್ ಬರ್ತದೆ. SIT ತನಿಖೆ ಅದು ಭಾರಿ ಒಳ್ಳೆ ಆಯಿತು. ಈಗ ನಮಗೆ ಕ್ಲೀನ್ ರಿಸಲ್ಟ್ ಬರ್ತದಲ್ಲ ಏನಂತ. ಈಗ ಊರಿನವರಿಗೆಲ್ಲ ಭಾರಿ ಖುಷಿಯಾಗಿದೆ.
ಎಲ್ಲರೂ ಸ್ವಾಗತ ಮಾಡ್ತಾರೆ ಇದನ್ನು, ಭಾರಿ ಖುಷಿಯಾಗಿ ತನಿಖೆ ಮಾಡಿದಾಗ ಹೇಳಿ. ಈಗ ಇರುವ ಆರೋಪ ನೂರಾರು ಜನರನ್ನ ತಾನು ಹೂತಿದ್ದೇನೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚು, ಇಲ್ಲಿ ಮೃತಪಡುವವರ ಸಂಖ್ಯೆ ಹೆಚ್ಚಿರ್ತದೆ. ನೀವು ಇಲ್ಲಿ ನೋಡ್ತಾ ಇರ್ತೀರಿ. ಈಗ ಮಳೆಗಾಲದ ಟೈಮಲ್ಲಿ ಹೊಳೆಯಲ್ಲಿ ನೀರಲ್ಲಿ ಜಾರಿ ಬಿದ್ದು ಸಾಯ್ತಾರೆ. ಕೆಲವರು ಬೇಕಂತ ಬಂದು ಸುಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಈ ಧರ್ಮಸ್ಥಳದಲ್ಲಿ ಬಂದು ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ಕೊಂಡು ಕೆಲವರು ಹಾಗೆ ಮಾಡ್ಕೊಳ್ಳೋರು ಇರ್ತಾರೆ. ಅದನ್ನು ಕ್ರಮ ಪ್ರಕಾರ ಪೊಲೀಸ್ ಮುಖಾಂತರ ಎಲ್ಲ ಪಂಚಾಯತ್ ಮುಖಾಂತರ ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ಸಹ. ಹಾಗೆ ಸುಮ್ಮನೆ ಅದಿಲ್ಲ ಅದಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಇದು ಮಾಡಿದ್ದು ಭಾರಿ ಒಳ್ಳೆ ಆಯಿತು. ಎಲ್ರಿಗೂ ಕ್ಲೀನ್ ಗೊತ್ತಾಗ್ತಲ್ಲ, ಇಡೀ ನಮ್ಮ ದೇಶಕ್ಕೆ ಗೊತ್ತಾಗ್ತದೆ, ಕರ್ನಾಟಕಕ್ಕೆ ದೇಶಕ್ಕೆ ಎಲ್ಲ ಗೊತ್ತಾಗ್ತದಲ್ಲ. ಸರ್, ನೀವು ಈ ಕ್ಷೇತ್ರದವರೇ ಮತ್ತು ಈಗ ಆಗ್ತಾ ಇರುವಂಥ ಬೆಳವಣಿಗೆಯೊಳಗೆ ನಾನು ಈ ಗ್ರಾಮದ ಗ್ರಾಮಸ್ಥ. ಈ ಗ್ರಾಮ ಅಂದರೆ ಇದು ಧರ್ಮಸ್ಥಳ ಗ್ರಾಮ. ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಊರುಗಳಿದೆ. ಮತ್ತು ಕಾಲು ಜಾರಿ ಬಿದ್ದು ಸತ್ತ ಅಥವಾ ಇಲ್ಲಿ ಬಂದು ಅನಾಮಿಕರಾಗಿ ತಿರುಗಿ 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 ಯಾವುದು ಊರು ಅಡ್ರೆಸ್ಸು ದೇಶ ವೀಸಾ ಮನೆ ಗಿನಿ ಏನು ಇಲ್ಲದೆ ಬಂದವರು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಬದುಕಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಿದರೆ ಇಲ್ಲಿ ಈ ಗ್ರಾಮದಲ್ಲಿ ನಿವಾಸಿ ಆಗಿದ್ದವರು ಬೇರೆ 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 ದಿಕ್ಕಿಂದ ಬಂದು ಇಲ್ಲಿ ವಾಸ್ತವ್ಯ ಹೂಡಿದವರೇ ಇರೋದು. ಮಲಯಾಳಿಗಳು, ತಮಿಳು, ಹಿಂದಿ, ಕೇರಳ, ಮಡ್ರಾಸು, ತಮಿಳುನಾಡು, ಆಂಧ್ರ, ಗೀಂದ್ರ, ತೆಲುಂಗರು ಎಲ್ಲರೂ ಇರುವ ಒಂದು ಗ್ರಾಮ ಇದು. ಅಂದರೆ ಇಲ್ಲಿದು ಮೂಲತಃ ನಿವಾಸಿಗಳಲ್ಲ. ಈ ಧರ್ಮಸ್ಥಳದ ಹೆಸರು ಒಂದು 50 ಇಯರ್ ಬ್ಯಾಕಿನುಂಟು. ಆವಾಗ ಎಲ್ಲೂ ಇಲ್ಲ. ಆ ಕಾಲದಲ್ಲಿ ಊಟ ಇಲ್ಲದಂಥ ಅನ್ನ ಇಲ್ಲದ ಸಮಯದಲ್ಲಿ ನಾವು ನಮ್ಮ ಒಂದು ಕುಟುಂಬರು ಇಲ್ಲಿಗೆ ಬಂದದ್ದು ಹಾಗೆ. ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದರೆ ಒಂದು ಊಟವಾದರೂ ಮಾಡ್ಬೋದು. ಆ ರೀತಿಯಲ್ಲಿ ಬಂದು ಮತ್ತೆ ಇಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟ ಮನೆಗೆಲ್ಲ ಮಾಡಿ ಇಲ್ಲಿ ವಾಸವಾಗಿ ಇಲ್ಲೇ ಇರುವುದು. ಆ ಕಾಲದಲ್ಲಿ ಇಲ್ಲಿ ಒಂದು 3 ತಿಂಗಳು ಏನು ಇಲ್ಲದವರಿಗೆ ಒಂದು ಆ ಕಾಲ ಬಡತನದ ಕಾಲ. ಆಗ ಇಲ್ಲಿ ಶ್ರೀಮಂತರ ಭಕ್ತರೆಲ್ಲ ಬರ್ತಿದ್ದದು. ನನಗೊತ್ತು ಬಾರೇ ಪೂವರ್ ಬಡವರು. ಮತ್ತೆ ಕೆಲವರೆಲ್ಲ ಸೃಷ್ಟಿ ಮಾಡಿ ಏನೇನೋ ವಿತರಿಸಿಕೊಂಡು ಹೋಗಿದ್ದಾರೆ. ಯಾರೋ ಒಬ್ಬ ಹೇಳಿದ, ಅದಕ್ಕೆ ಇನ್ನೊಂದು ಸೇರಿಸಿದ. ಅದಕ್ಕೆ ಮಸಾಲೆ ಗಿಸಾಲೆ ಸೇರಿಸುವಾಗ ಈ 80% ಜನಗಳಿಗೆ, ಯುವ ಪೀಳಿಗೆಯವರಿಗೆ ಅವರ ಮನೆಯ ತಂದೆ ತಾಯಿಯಿಂದ ಯಾವ ಇದು ಸಂಸ್ಕಾರ ಸಿಗುವುದಿಲ್ಲ. ಒಂದನೇದಾಗಿ ತಂದೆ ತಾಯಿಯಿಂದ ಸಿಗದಂಥ ಎಜುಕೇಷನ್ ಇರೋದ. ಈ ವಿದ್ಯಾಭ್ಯಾಸದ ಇಷ್ಟು ದೊಡ್ಡ ಡಿಗ್ರಿ ಯಾವುದಿಗೂ ತೆಗಿಬೋದು. ಆ ಡಿಗ್ರಿ ಮಾತ್ರ ಸಾಲದು, ತಂದೆ ತಾಯಿಯಿಂದ ಒಂದು ಸಂಸ್ಕಾರ ಬೇಕು. ಇಂಥ ಕ್ಷೇತ್ರದಿಂದ ನಾವು ಸಹ ಏನಾದರೂ ಪಡ್ಕೊಂಡಿದ್ದೇವೆ ಅನ್ನೋ ಆ ನೆನಪುಗಳನ್ನು ಅವರ ಪೀಳಿಗೆ ಹೇಳಬೇಕು. ಹಾಗಾದ್ರೆ ಈ ಮುಸುಕುದಾರಿ ವ್ಯಕ್ತಿ ಬಂದ ದೂರುದಾರ ಅಲ್ಲ, ಅಂತ ಹೇಳ್ತಾನೆ. ಹೌದು ನೌಕರ ಅಂತ ಹೌದು ಹೇಳಿದ್ದಾರೆ. ಅವರು ಹೇಳುವಂತ ನೂರಾರು ಶವಗಳನ್ನು ಹೂತದ್ದು ಯಾರ್ದಾಗಾರೆ ಅಂತ. ಹಾಗೆ 100 ಶವ ನಾವು ತೋರಿಸ್ಬೇಕಲ್ಲ. 100 ಶವನ ಅವನೇ ಹೇಗೆ ಹುಟ್ಟಿದ? ಅವನೊಂದು ಸಾಧಾರಣ ಎಷ್ಟು 95 to 2014 ಅಂತ ಹೇಳ್ತಾನೆ. ಇದರ ಒಳಗೆ ಇಲ್ಲಿ 100 ಜನ ಇದು ಕರ್ನಾಟಕದಲ್ಲಿ ಇರುವ ರಾಜ್ಯದ ಮಂಗಳೂರು ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಎಂಬ ಒಂದು ಗ್ರಾಮ. ಇದರಲ್ಲಿ 106 ಊರುಗಳಿದೆ, ಸಣ್ಣ ಪುಟ್ಟ ಊರು. ಈ ಸಣ್ಣ ಪುಟ್ಟ ಊರುಗಳಲ್ಲಿ ನನ್ನ ಹಾಗೆ ಬೇರೆ ಬೇರೆ ರಾಜ್ಯದಿಂದ ಬಂದ ವಾಸ್ತವ್ಯ ಹೂಡಿದವರು ಇದ್ದಾರೆ. ಅವರಷ್ಟಕ್ಕೆ ಜೀವನ ಮಾಡ್ತಾರೆ. ಅದೆಲ್ಲ ಇನ್ಯಾವುದು ಅಮೇರಿಕವನ್ನೇ ನಂಬದವರು ಮತ್ತೆ ಯಾವುದನ್ನು ನಂಬುದಿಲ್ಲ ಬಿಡಿ. ಇಲ್ಲಿ ಇಂಡಿಯಾದಲ್ಲಿ ಏನೇನಿಲ್ಲ ಅದೆಲ್ಲ ತನಿಖೆ ಮಾಡಿದರೆ ಇದೆಲ್ಲ ಇನ್ನೊಂದು ಆಗಲೇಬೇಕಂತ ಹೇಳುವಂಥ ಒಂದು ವಿಭಾಗ ಬೇರೆಯೇ ಇದೆ. ಅದು ಯಾವುದು ಮಾಡಿ ಏನು ಪ್ರಯೋಜನ? ಯಾರಿಗೆ ನಷ್ಟ? ನಮಗೆ ನಷ್ಟ. ಸರ್ಕಾರದ ಹಣ ಲಾಸ್ ಆಗ್ತದೆ, ಈ ಬಡವರದ್ದು ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಸುಮ್ಮನೆ ಲಾಸ್ ಮಾಡಿ ಆಗ್ತದೆ. ಯಾಕೆ ಅಂಥದ್ದು ಇಲ್ಲಿ ನಡೆಯುವುದಿಲ್ಲ. ಸತ್ಯ ಹೊರಗೆ ಬರಬೇಕು ಹೇಳುದು ನೀವು. ಸತ್ಯ ಹೊರ ಬರಲಿ, ಸತ್ಯ ಹೊರ ಬರಬೇಕು. SIT ಅವರು ಮಾಡುವಂಥ ಸತ್ಯ ಹೊರ ಬರಲಿ. SIT ಅವರು ಏನು ಮಾಡಿದಿರ್ತಿ? ಯಾಕಂತೇಳಿ ಅಸಹಜ ಸಾವು ಅಂದರೆ ಯಾರು ಇಲ್ಲಿ ಮೃತಪಟ್ಟಂಥ ಹೆಣಗಳನ್ನು ಕೊಂಡೋಗೋದು ಅವರಿಗೆ ವಾರಿಸಿದ್ದಾರೆ ಇಲ್ಲ. ನಾನೇ ನೋಡಿದ್ದೇನಲ್ಲ, ನಾನೊಂದು 50 ವರ್ಷದ ಹಿಂದೆ ಒಂದು ಕೆಲವರನ್ನು ಎಷ್ಟೊಂದು ಜನ ನೋಡಿ, ಇಷ್ಟು ಕೀರ್ತಿಶಾಲಿಯಾದ ಧರ್ಮಸ್ಥಳವನ್ನು ಯಾವುದೋ ಒಂದು 4 ಲಾಟು ಬೋಟುಗಳಿಂದ ಅದು ಹಾಳಾಗುವುದಂದರೆ ಸರಿಯಾದು ಅಲ್ಲ. ಇಲ್ಲಿ ಅತ್ಯಾಚಾರ ಖಂಡಿತ ಬೇಸರ. ನಾವು ತಯಾರಿದ್ದೇವೆ. ನಾವು ಈ ಗ್ರಾಮದವರು ಏನು ಇದಲ್ಲ, ನಾವು ಬೇರೆ ಹೊರತು ಈ ಸುಳ್ಳು ಸೃಷ್ಟಿಗಳನ್ನು ಜಗತ್ತಿನ ಜನ ನಂಬಲಿ, ಅದರ ದೋಷ ಶಾಪ ಅವರು ಅನುಭವಿಸಲಿ. ಅವರು 7 ತಲೆಮಾರಲು ಧರ್ಮಸ್ಥಳದ ದೋಷ ನಿಲ್ಲದಿದ್ದರೆ ಖಂಡಿತ ಈಗ ನೋಡಿ ನಿಲ್ಲೇಬೇಕು. ಯಾಕಂದರೆ ಅಸತ್ಯವನ್ನು ಸೃಷ್ಟಿ ಯಾರು ಮಾಡಿದನೋ ಅವರ ಪರಂಪರೆಗತ ನೆಲಸಂತನಾಗುವ ಸಾಧ್ಯತೆ ಉಂಟು. ಧರ್ಮಸ್ಥಳ ಇಷ್ಟು ಕೋಟಿ ಜನಕ್ಕೆ ಸುಮ್ಮನೆ ತಾಳಬಟ್ಲಿಕ್ಕೆ ಬರೋದಲ್ಲ, ಧರ್ಮಸ್ಥಳಕ್ಕೆ ಭಕ್ತರಾಗಿಯೇ ಬರೋದು. ಇದು ಸ್ಥಳೀಯ ಗ್ರಾಮಸ್ಥ ಚಂದ್ರ ಅನ್ನೋರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಓಕೆ, ಎಲ್ಲ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರು ಆರೋಪವನ್ನು ಮಾಡಿದವರು ಅನುಭವಿಸ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಗ್ರಾಮಸ್ಥರ ಅಭಿಪ್ರಾಯ.